ನಮಸ್ಕಾರ ಸ್ನೇಹಿತರೆ KS ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದೀವಿ 500 ಪ್ರಶ್ನೆಗಳ ಸರಣಿ ಆ ಒಂದು ಸೀರೀಸ್ ನ ಕಂಟಿನ್ಯೂ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಗಳ ಬಗ್ಗೆ ಇವತ್ತು ಒಂದಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲ 24 ವಿಡಿಯೋಗಳಾಗಿರ್ಬೋದು, ಮೆಂಟಲ್ ಎಬಿಲಿಟಿ KS ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಪ್ಯಾಟರ್ನ್ಸ್ ಗಳಾಗಿರ್ಬೋದು, GK ಆಗಿರ್ಬೋದು, ನಮ್ಮೆಲ್ಲ KS ಎಕ್ಸಾಮ್ ವಿಡಿಯೋಸ್ ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ ಎಲ್ಲ ನಾವು ಮಾಡಿರ್ತಕ್ಕಂಥ ವಿಡಿಯೋ. ಆ ಪ್ಲೇ ಲಿಸ್ಟ್ ಲಿಂಕ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ನಾನು ತಡ ಮಾಡಲ್ಲ, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. ನೋಡಿ, ಈ ಕ್ವಶನ್ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ನೀವು ಎಕ್ಸಾಮ್ ಅಲ್ಲಿ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ. CCPI 2025 ಬೇರೆ CCPA ನೋಡಿ, ಎರಡು, ಯಾಕಂದ್ರೆ ನಿಮ್ಗೆ ಗೊತ್ತಿದೆ 1 ಇಯರ್ ಬ್ಯಾಕ್ ಕ್ವಶನ್ ಕೇಳ್ತೇನೆ. ಇದು ಇತ್ತೀಚೆಗೆ ನಮ್ಮ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅಪ್ಡೇಟ್ ಆಗಿರೋದು. ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರ್ ನಾವು ಆಲ್ರೆಡಿ ಮಾಡಿದೀವಿ. ಐ ಥಿಂಕ್ ಸೊ ವಿಡಿಯೋ ನಂಬರ್ ಅದು ನಿಮಗೆ 13 ಇರಬೇಕು. ಅಲ್ಲಿ ನೋಡಿ 2024 ನಾವು CCPA ಮಾಡಿದೀವಿ, ಅಂದ್ರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇದು ಅಪ್ಡೇಟೆಡ್ ಈ ವರ್ಷ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ 2024 ಕೇಳಿದ್ರೆ ಅದನ್ನ ಬರೀಬೇಕು, 2025 ಕೇಳಿದ್ರೆ ಇದ್ರ ಬರೀಬೇಕು, ಯಾಕಂದ್ರೆ ರ್ಯಾಂಕ್ ಕೂಡ ಡಿಫ್ರೆನ್ಸ್ ಇದೆ. ಬನ್ನಿ ಹಾಗಾದ್ರೆ ನೋಡೋಣ ಏನ್ ಕ್ವಶನ್ ಇದೆ ಇಲ್ಲಿ ಅಂತ. ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ 2025ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. UNEP ಪ್ರಕಟಿಸಿದೆ. ನೋಡಿ, UNEP ಪ್ರಕಟಿಸಿದೆ ಅಂದ ತಕ್ಷಣ ಇಲ್ಲಿ ನೀವು ಇದನ್ನು ತಪ್ಪು ಅಂತ ಹಾಕೊಂಡ್ಬಿಡ್ಬೇಕು. ದಿಸ್ ಇಸ್ ರಾಂಗ್. ಇದನ್ನ ನಾವು UNEP ಪ್ರಕಟಣೆ ಮಾಡಲ್ಲ. ಓಕೆ, ಫೈನ್. ನೆಕ್ಸ್ಟ್, ಹಾಗಾದ್ರೆ ಯಾರು ಪ್ರಕಟಣೆ ಮಾಡ್ತಾರೆ ಇದನ್ನ? ಯಾರು ಈ ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಾರೆ ನೋಡೋಣ. ಎರಡನೇ ಆಪ್ಷನ್ ನೋಡಿ, CCPA ಯಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆ ಹೊಂದಿರುವ ಏಕೈಕ G20 ದೇಶ ಭಾರತ. ಅಂದ್ರೆ G20 ಗ್ರೂಪ್ಸ್ ಅಂತ ತಗೊಂಡ್ರೆ ಭಾರತ ಈ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಾರ್ಯಕ್ಷಮತೆ ತೋರಿಸ್ತಾ ಇದೆ ಅಂತಿದೆ. ಏಕೈಕ ರಾಷ್ಟ್ರ ಅಂತಿದೆ. ಎಸ್, ಇದು 2024ರಲ್ಲಿ ಆಗಿತ್ತು, ಆದ್ರೆ 25ರಲ್ಲ. 25ರಲ್ಲಿ G20 ಅಂತ ತಗೊಂಡಾಗ ಭಾರತ ಇದೆ, ಬಟ್ ಏಕೈಕ ಅಲ್ಲ, ಅದರಲ್ಲಿ UK ಬರುತ್ತೆ. UK ಇಸ್ ಆಲ್ಸೋ ದೇ. ಸೊ ಹಂಗಾಗಿ ದಿಸ್ ಇಸ್ ಆಲ್ಸೋ ರಾಂಗ್. ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಹಸಿರುಮನೆ ಅನಿಲ ಹೊರಸೂಸುವಿಕೆ ಆಗಿದೆ. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ ಭಾರತ ವಿಶ್ವದಲ್ಲಿ 2ನೇದಾ, ಮೊದಲನೇದಾ, 3ನೇದಾ? ಹೇಳಿ, ಆನ್ಸರ್ ಮಾಡಿ. ಕೇಳ್ತಾನೆ ಇದ್ದ, ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ದಿಸ್ ಈಸ್ ಆಲ್ಸೋ ರಾಂಗ್. 2ನೇದಲ್ಲ, ಭಾರತ 3ನೇದು. ಇಲ್ಲಿ ನಾ ಕೇಳಿರೋದೇನೋ, ಮೇಲೆ ನೀಡಿರುವ ಹೇಳಿಕೆಗಳು ಯಾವ್ದು ತಪ್ಪಾಗಿದೆ? ಎಲ್ಲ ತಪ್ಪಾಗಿದೆ. ತಪ್ಪು ಕೇಳ್ತಾ ಇರೋದು. ಓಕೆ, ಇದನ್ನ ಕ್ವಶನ್ ಹೆಂಗ್ ಬೇಕಾದ್ರೂ ಕೇಳ್ಬೋದು. ಫುಲ್ ಕಾನ್ಸೆಪ್ಟ್ ಏನ್ ರಿಪೋರ್ಟ್ ತಿಳ್ಕೊಂಡ್ರೆ ಅವ್ನು ಹೆಂಗೆ ಕೇಳಿದ್ರೆ ಆನ್ಸರ್ ಮಾಡ್ತೀರಾ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನ್ ಡಿಫ್ರೆನ್ಸ್ ಅಂತ. ಲಾಸ್ಟ್ ಇಯರ್ದು 24ರಲ್ಲಿ ಎಷ್ಟಿತ್ತು, ಇವಾಗ ಎಷ್ಟಿದೆ ಅಂತಂದ್ರೆ 7ನೇ ಪೊಸಿಷನ್ ಅಲ್ಲಿ ಇತ್ತು, ಈಗ 10ನೇ ಪೊಸಿಷನ್ ಅಲ್ಲಿ ಇದೆ ಸ್ನೇಹಿತರೆ. ಓಕೆ, ಅಂದ್ರೆ ಇದು ಇಯರ್, ಈ ವರ್ಷ ಬಿಡುಗಡೆ ಮಾಡಿರೋದು, ಬಟ್ 2025 ಅಂತ ಕೊಟ್ಟಿರ್ತಾನೆ. CCPA 2025. 2024 ಅಂತ ಕೊಟ್ಟಿರ್ತಾನೆ, ಹೋದ ವರ್ಷ ಬಿಡುಗಡೆ ಮಾಡಿರೋದು. ಓಕೆ, ಅದು 7ನೇ ರ್ಯಾಂಕ್ ಇತ್ತು, ಅದು ತಿಳ್ಕೊಳ್ಳಿ. ಇಲ್ಲಿ ಮೊದಲನೇ 3 ಪೊಸಿಷನ್ ಯಾರು ಝೀರೋ ಇರುತ್ತೆ, ಅದ್ ಗೊತ್ತಿರಬೇಕು. ಭಾರತ ಎಷ್ಟೇ ರ್ಯಾಂಕ್ ಅಲ್ಲಿ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ನೋಡಿ, ಐ ವಿಲ್ ಶೋ ಯು. ಭಾರತ ಇಸ್ ಇನ್ 10th ಪ್ಲೇಸ್, ಇಂಡಿಯಾ ರ್ಯಾಂಕ್ ನೋಡಿ. ಮೊದಲು 7ನೇದಿತ್ತು, ನಾನು ತೋರಿಸ್ತೇನೆ. ಐ ವಿಲ್ ಶೋ ಯು. ಇಲ್ಲಿ 7ನೇದ್ರಲ್ಲಿ ಇದೆಯಾ ಇಲ್ಲಿ? ಓಕೆ, ಇಲ್ಲಿ ನೋಡಿ, ಮೊದಲು 7ನೇದ್ರಲ್ಲಿ ಇತ್ತು, ಈಗ 10ನೇ ಪೊಸಿಷನ್ ಅಲ್ಲಿ ಇದೆ. ನೀವು ಬೇಕಾದ್ರೆ ಹೋಗಿ ವಿಡಿಯೋ ನಂಬರ್, ನಾನು ಹೇಳ್ತೀನಿ, ವಿಡಿಯೋ ನಂಬರ್ 13 ಹೋಗಿ ನೋಡಿ. KS ಕರೆಂಟ್ ಅಫೇರ್ಸ್ ಇದೆ ಈ ಸೀರೀಸ್ ಅಲ್ಲಿ. ಭಾರತ 10ನೇ ಪ್ಲೇಸ್ ಅಲ್ಲಿ ಇಲ್ಲ, 7ನೇ ಪ್ಲೇಸ್ ಅಲ್ಲಿ ಇತ್ತು. ಅಂದ್ರೆ ನಾವು ಕಮ್ಮಿ ಆಗ್ಬಿಟ್ಟಿದೀವಿ ಕಾರ್ಯಕ್ಷಮತೆಯನ್ನ ಸೂಚನೆ ಮಾಡೋದ್ರಲ್ಲಿ. ನಮ್ಮ ಹವಾಮಾನ ಬದಲಾವಣೆಗೆ ಹೊಂದ್ಕೊಳ್ತಕ್ಕಂಥ ನಮ್ಮ ಪರ್ಫಾರ್ಮೆನ್ಸ್ ಇದೆ ನೋಡಿ. ಇದನ್ನ ನಾವು ಹೆಂಗ್ ಅಳಿತೀವಿ ಅಂತಂದ್ರೆ 4 ಕ್ಯಾಟಗರಿಲಿ ಅಳಿತೀವಿ. ಆ ದೇಶದಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಹೆಂಗಾಗ್ತದೆ, ನವೀಕರಿಸಬಹುದಾದ ಶಕ್ತಿ ಹೆಂಗಿದೆ, ಅಲ್ಲಿ ಶಕ್ತಿಯ ಬಳಕೆ ಹೆಂಗಾಗ್ತಾ ಇದೆ, ಕ್ಲೈಮೇಟ್ ಪಾಲಿಸಿ ಹವಾಮಾನ ನೀತಿ ಹೆಂಗಿದೆ, ಇದ್ರ ಮೇಲೆ ನಾವು ಅಳಿತಾ ಹೋಗ್ತೀವಿ. ಈ ಒಂದು ಇದರಲ್ಲಿ ಕ್ಯಾಟಗರೀಸ್ ಮಾಡ್ತಾರೆ. ಏನು, ವೆರಿ ಹೈ, ಹೈ ಕ್ಯಾಟಗರಿ, ಮೀಡಿಯಂ, ಲೋ, ವೆರಿ ಲೋ, ನಾಟ್ ಇನ್ಕ್ಲೂಡೆಡ್ ಅಂತ ಮಾಡ್ತಾರೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ ರ್ಯಾಂಕು. ವೆರಿ ಹೈ ಕ್ಯಾಟಗರಿ ಏನಿದೆ ಅದರಲ್ಲಿ ಯಾವ ಒಂದು ರಾಷ್ಟ್ರಗಳು ಇಲ್ಲ, ಫಸ್ಟ್ 3 ಪ್ಲೇಸ್. ಓಕೆ, ನೆಕ್ಸ್ಟ್ ಏನಿದೆ, ಆ ಒಂದು ಪೊಸಿಷನ್ ಅಲ್ಲಿ ನಾವು ಬರ್ತೀವಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಒಂದು ಕೇಳ್ತಾನೆ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಭಾರತ ಸುಧಾರಿಸಿದ್ಯಾ? ಸುಧಾರಿಸಿಲ್ಲ, ಇನ್ನು ಕೆಳಗೋಗಿದೀವಿ ನಾವು. 3 ಪ್ಲೇಸ್ 7ನೇ ರ್ಯಾಂಕ್ ಇಂದ 10ನೇ ರ್ಯಾಂಕ್ ಹೋಗಿದೀವಿ. ಸುಧಾರಿಸಿಲ್ಲ, ಕಮ್ಮಿ ಆಗಿದೀವಿ. ಅಂದ್ರೆ ಇನ್ನು ನಾವು ಇದಕ್ಕೆ ವರ್ಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ? ಇದನ್ನ ಜರ್ಮನ್ ವಾಚ್, ಎ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂತಕ್ಕಂಥ NGO ಇದನ್ನ ಬಿಡುಗಡೆ ಮಾಡ್ತಕ್ಕಂಥ. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಸರ್. ಇನ್ನು ಫಸ್ಟ್ 3 ಅಗ್ರಸ್ಥಾನಗಳು ಯಾವ ಇಲ್ಲ ಅಂತ ಹೇಳಿದೀನಿ. ಡೆನ್ಮಾರ್ಕ್ ಫಸ್ಟ್ ಸ್ಥಾನದಲ್ಲಿ ಪ್ರತಿ ವರ್ಷ ಆಲ್ಮೋಸ್ಟ್ ಇದು ಫಸ್ಟ್ ರ್ಯಾಂಕ್ ಬರ್ತಾ ಇದೆ.
ಸೆಕೆಂಡ್ ಅಂದ್ರೆ ಫಸ್ಟ್ ಇನ್ ದ ಸೆನ್ಸ್ 4ನೇ ಸ್ಥಾನ, ಯಾಕಂದ್ರೆ ಫಸ್ಟ್ 3 ರ್ಯಾಂಕ್ ಯಾರು ಇಲ್ಲ. ನೆದರ್ಲ್ಯಾಂಡ್ 5, UK 6 ಬರುತ್ತೆ, ಭಾರತ 10ನೇ ಸ್ಥಾನದಲ್ಲಿದೆ, ಗೊತ್ತಿರಲಿ. ನಾನು ಏನಕ್ಕೆ ತಪ್ಪು ಫಸ್ಟ್ 3 ಪೊಸಿಷನ್ ಅಂತ ಹೇಳಿದ್ದೀನಿ, ಅಲ್ಲಿ ಇನ್ನೊಂದ್ಸಲ ಬೇಕಾದ್ರೆ ನೋಡ್ಕೊಳ್ಳಿ. ಹೇಳಿಕೆ 2 ಯಾಕೆ ತಪ್ಪಾಗಿದೆ ಅಂದ್ರೆ ಏಕೈಕ G20 ದೇಶದ ಯುನೈಟೆಡ್ ಕಿಂಗ್ಡಮ್ ಕೂಡ ಇದೆ ಈ ಒಂದು ಒಳ್ಳೆ ಕಾರ್ಯಕ್ಷಮತೆ ತೋರಿಸೋದ್ರಲ್ಲಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಭಾರತ 3ನೇ ಅತಿ ದೊಡ್ಡ ಹಸಿರುಮನೆ ಹೊರಸೂಸುವಿಕೆ ಆಗಿದೆ ರಾಷ್ಟ್ರವಾಗಿದೆ. ಫಸ್ಟ್ 2 ಸ್ಟೇಜ್ ಅಲ್ಲಿ ಯಾರು ಬರ್ತಾರೆ? ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್. ಫಸ್ಟ್ ಚೀನಾ, ಸೆಕೆಂಡ್ ಯುನೈಟೆಡ್ ಸ್ಟೇಟ್ಸ್. ಓಕೆ, ಅವರು ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ ಈ ಒಂದು CCPI ರ್ಯಾಂಕ್ ಅಲ್ಲಿ? 55ನೇ ರ್ಯಾಂಕ್, 57ನೇ ರ್ಯಾಂಕ್ ಅಲ್ಲಿ ಇದ್ದಾರೆ. ನಾವು 10ನೇ ರ್ಯಾಂಕ್ ಅಲ್ಲಿ ಇದೀವಿ. ಬಟ್ ವರ್ಲ್ಡ್ ಅಲ್ಲಿ ನಾವು 3ನೇ ರಾಷ್ಟ್ರ ಹೊರ ಹಸಿರು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ ಇರೋದು. ಬಟ್ ಓವರ್ ಆಲ್ ಪ್ರಪಂಚದಲ್ಲಿ ನೋಡೋದಾದ್ರೆ 6.6 ಟನ್ ಗ್ರೀನ್ ಹೌಸ್ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇದ್ರೆ ನಮ್ಮ ರಾಷ್ಟ್ರದಿಂದ 2.9 ಟನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇದೆ. ಓಕೆ, ಆವರೇಜ್ ಆಗಿ ತಗೊಂಡ್ರೆ. ಸೊ ಇದು ಗೊತ್ತಿರಲಿ. ಕೊನೆಯಲ್ಲಿ 4 ಕಡಿಮೆ ಶ್ರೇಯಾಂಕ ಹೊಂದಿರೋ ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಯಾರು? ಇರಾನ್, ಸೌದಿ ಅರೇಬಿಯಾ, ಅರಬ್, ರಷ್ಯಾ. ಯಾಕೆ ಇವೆಲ್ಲ ಬರ್ತವೆ? ಮಿಡಲ್ ಈಸ್ಟ್ಗಳು ಎಲ್ಲಿ ಅನಿಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಗ್ರೀನ್ ಹೌಸ್ ಎಲ್ಲ ತಯಾರು ಮಾಡ್ತಾರೆ, ಅಲ್ಲಿ ಎಮಿಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವೆಲ್ಲ ಕೊನೆಯ ರ್ಯಾಂಕ್ ಅಲ್ಲಿ ಬರ್ತಾರೆ. ಓಕೆ, ಗೊತ್ತಿದೆಯಲ್ಲ? ಫೈನ್ ಸರ್. ನೆಕ್ಸ್ಟ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಆಗಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ ಈ ವರ್ಷದ್ದು. ನಮ್ಮ ಕರ್ನಾಟಕದಲ್ಲೂ ಇದ್ರ ಬಗ್ಗೆ ಏನು ರೆಕ್ರೂಟ್ಮೆಂಟ್ಸ್ ಸ್ಥಗಿತವಾಗಿದೆ, ಅದಕ್ಕೊಂದು ಸಮಿತಿ ಮಾಡಿದ್ದಾರೆ. ಹಾಗಾಗಿ ದಿಸ್ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದು. ಭಾರತೀಯ ಸಂವಿಧಾನ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ರಾಷ್ಟ್ರಪತಿಗಳು ನಿರ್ದಿಷ್ಟಪಡಿಸಿದ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನು ಅಧ್ಯಕ್ಷರ ನಂತರದ ಅಧಿಸೂಚನೆ ಮೂಲಕ ಮಾತ್ರ ಬದಲಾಯಿಸಬಹುದು. ಕಾನೂನಿನ ಪ್ರಕಾರ ಯಾವುದೇ ಜನಾಂಗ ಅಥವಾ ಬುಡಕಟ್ಟುಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಅಥವಾ ಹೊರಗಿಡಲು ಸಂಸತ್ತಿಗೆ ಅಧಿಕಾರವಿದೆ. SC ವರ್ಗಗಳಲ್ಲಿ ಉಪವರ್ಗಗಳ ರಚಿಸಲು ರಾಜ್ಯ ಶಾಸನಗಳಿಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಇದೇ ತಾನೇ ಇವಾಗ ಕರೆಂಟ್ ಅಫೇರ್ ಅಲ್ಲಿ ಇರೋದು ಅಲ್ವಾ? ಹೇಳ್ತೀನಿ ಏನು ಅಂತ. ಇಲ್ಲಿ ಎಷ್ಟು ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ 3 ಸರಿ ಇದೆ. ಆಪ್ಷನ್ 2 ಎಸ್ ಸರ್, ದಿಸ್ ಇಸ್ ಆಲ್ಸೋ ರೈಟ್ ಇದೆ. ಸಂಸತ್ತಿಗೆ ಅಧಿಕಾರ ಇದೆ. ಸಂಸತ್ತಲ್ಲಿ ತಿದ್ದುಪಡಿ ಮಾಡಿ ಯಾವ ಜಾತಿಗಳನ್ನ ಹೊರಗಿಡಬೇಕು, ಏನ್ ಮಾಡೋದು ಅಂತ. ಬಟ್ ಆಪ್ಷನ್ 1 ಇಸ್ ರಾಂಗ್. ಯಾಕಂದ್ರೆ ರಾಷ್ಟ್ರಪತಿಗಳು ಒಂದ್ಸಲ, ಈಗ ನಿಮ್ಗೆ ಗೊತ್ತಿದೆ SC ST ಯಾರು ಮಾಡ್ತಾರೆ ಸರ್? ರಾಷ್ಟ್ರಪತಿಗಳು ಅಲ್ವಾ? ಆ ರಾಜ್ಯಪಾಲರ ಜೊತೆ ಡಿಸ್ಕಸ್ ಮಾಡಿ ಯಾವ್ದನ್ನ SC ಸೇರಿಸಬೇಕು ಕೇಂದ್ರದಲ್ಲಿ, ST ಗೆ ಅದನ್ನ ಅಧಿಸೂಚನೆ ಹೊರಡಿಸ್ತಕ್ಕ ರಾಷ್ಟ್ರಪತಿಗೆ ಅಧಿಕಾರ ಇರುತ್ತೆ. ಬಟ್ ಅದನ್ನ ಮಾಡಿಫೈ ಮಾಡ್ಬೇಕು ಅಂದ್ರೆ ಪುನಃ ಎಗೇನ್ ಇನ್ನೊಂದ್ಸಲ ಅಧಿಸೂಚನೆ ಹೊರಡಿಸೋಕಂತ ಅಧಿಕಾರ ರಾಷ್ಟ್ರಪತಿಗಿಲ್ಲ. ಒಂದ್ಸಲ ಅಧಿಸೂಚನೆ ಮಾಡಿದ್ರೆ ಮುಗಿತೀನಿ. ಮಾಡಿಫಿಕೇಶನ್ ಸೇರಿಸೋದು, ತೆಗೆಯೋದು ಇವೆಲ್ಲ ಯಾವ್ದಿಗಿದೆ ಸರ್? ಸಂಸತ್ತಿಗಿದೆ. ಅಧ್ಯಕ್ಷರು ಅಧಿಸೂಚನೆ ಮಾಡಿ ಬದಲಾಯಿಸಬಹುದು ಅಂತಿದೆಯಲ್ಲ, ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಆಪ್ಷನ್ 1 ರಾಂಗ್. ಆಪ್ಷನ್ 2 and 3 ಇಸ್ ದ ರೈಟ್ ಆನ್ಸರ್. ಫಸ್ಟ್ ಬರ್ತೀನಿ ಏನಿದು ಅಂತ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ಗೊತ್ತಿದೆ. 7 ಬೆಡ್ ಜಡ್ಜ್ಮೆಂಟ್, 7 ಬೆಂಚ್ ಸಾಂವಿಧಾನಿಕ ಪೀಠ 6:1 ಅಂದ್ರೆ 6 ಪರವಾಗಿ 1 ವಿರುದ್ಧವಾಗಿ ಚಲಾಯಿಸಿ ಈ ಒಂದು ಕೊಟ್ಟಿರೋದು ಏನು? SC ST ಗಳಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ. ಯಾವುದೇ ಒಂದು ಜಾತಿಗೆ 100% ಮೀಸಲಾತಿ ಕೊಡುವಂತದ್ದಿಲ್ಲ ಅಂತಕ್ಕಂಥ ರೂಲ್ ಇದೆ. 341 ಆರ್ಟಿಕಲ್ ತಿಳ್ಕೊಂಡಿರಿ, ಬೇಸಿಕ್. ಹಾಗಾಗಿ ಇದನ್ನ ಕೊಟ್ಟಿದ್ದೀನಿ. ಏನು ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. SC ST ಕ್ಯಾಸ್ಟ್ ಕ್ಯಾಟಗರಿ ಸಂಬಂಧಪಟ್ಟಂತೆ ಯೂನಿಯನ್ ಟೆರಿಟರಿ ಆದ್ರೆ ಅವರೇ ಮಾಡ್ತಾರೆ. ಈ ಬೇರೆ ರಾಜ್ಯಗಳ ರಾಜ್ಯಪಾಲರ ಜೊತೆ ಡಿಸ್ಕಸ್ ಮಾಡಿ ಯಾವ್ದನ್ನ ಸೇರಿಸಬೇಕು ಅಂತ ಮಾಡ್ತಾರೆ. ಅದನ್ನ ಮಾಡಿಫೈ ಮಾಡಕ್ಕೆ ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ, ಅಮೆಂಡ್ಮೆಂಟ್ ಮಾಡೋ ಮುಖಾಂತರ. ಓಕೆ, ಇನ್ನು ಇಲ್ಲಿ ಆಪ್ಷನ್ 1 ತಪ್ಪು ಏನಕ್ಕೆ ಅಂತ ಹೇಳಿದ್ರೆ, ಆಪ್ಷನ್ 2 ಯಾಕೆ ಸರಿ ಅಂತ ಕೂಡ ಹೇಳಿದೀನಿ. ಸಂಸತ್ತಿಗೆ ಅಧಿಕಾರ ಇದೆ. ಆಪ್ಷನ್ 3 ಎಸ್, ಇವಾಗ ರೂಲ್ ಆಗಿರೋದು. ಏನಿದು ರೂಲು? ಸ್ಟೇಟ್ ಆಫ್ ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವಿಂದರ್ ಸಿಂಗ್ ಅದರ್ಸ್ ಅಂತಕ್ಕಂಥದ್ದು ಒಂದು ತೀರ್ಪು ಆಗಸ್ಟ್ ಅಲ್ಲಿ ಬಂತು. ಏನ್ ತೀರ್ಪು? ಇದರಲ್ಲಿ ನೋಡಿ, ಇದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಏನ್ ತೀರ್ಪು ಅಂದ್ರೆ, ಉಪವರ್ಗೀಕರಣ ಮಾಡಬೇಕು. ಯಾವುದೇ ಒಂದು ಪಂಗಡಕ್ಕೆ, ಒಳ ಜಾತಿಗೆ ಕಂಪ್ಲೀಟ್ ಮೀಸಲಾತಿ ಸಿಗಬಾರ್ದು. ಎಲ್ಲದಕ್ಕೂ ಯಾವುದಕ್ಕೆ ತುಂಬಾ ಮೀಸಲಾತಿ ಇಲ್ಲ, ತುಂಬಾ ಹಿಂದುಳಿದಾರ ಆ ಜಾತಿಲಿಗೆ OBC ಹಂಗೆ 2A 2B OBC ಅಂತ ಒಂದೇ ಮಾಡ್ಬೋದಾಗಿತ್ತು. ಯಾಕೆ 2A 2B 3A 3B ಅಂತ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ವಿ? ಕೇಂದ್ರದಲ್ಲೂ ಮಾಡ್ಬೇಕು ಅಂತ ಇದ್ದಾರೆ, ಇನ್ನು ಮಾಡಿಲ್ಲ ಅದನ್ನ. ಓಕೆ, ಇಂಟರ್ನಲ್ ರಿಸರ್ವೇಶನ್ ತರ. ಹಾಗೆ ಇಲ್ಲಿ SC ST ಮಾಡ್ಬೇಕು ಅಂತ ಮಾಡಿದ್ದಾರೆ. ಆಕ್ಚುಲಿ ಇದು ಆತರ ಇಲ್ಲ ಅಂತಿತ್ತು. ಯಾವ್ದ್ರಲ್ಲಿ? EV ಚೆನ್ನೈ, ಬೇಕಾದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. EV ಚೆನ್ನೈ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ ಅಲ್ಲಿ ಆ ತೀರ್ಪಲ್ಲಿ ಹೇಳಿತ್ತು, ಹೋಮೋಜಿನಿಯಸ್ ಗ್ರೂಪ್ ಇದು. SC ಅಂದ್ರೆ ಹೋಮೋಜಿನಿಯಸ್ ಅಂದ್ರೆ ಅದೊಂದು ಒಂದು ಗುಂಪು, ಅದನ್ನ ಒಡಕಲು ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು. ಆ ತೀರ್ಪನ್ನ ಮಾಡಿಫೈ ಮಾಡಿದೆ ಈ ಒಂದು ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ಅದರ್ಸ್ ಅಂಡ್ ವರ್ಸಸ್ ದೇವಿಂದರ್ ಸಿಂಗ್. ಇದರಲ್ಲಿ ಏನ್ ಹೇಳಿದೆ ಅದನ್ನು ಕೂಡ ನೋಡೋಣ. ನೋಡಿ, ಎಲ್ಲಾನು ಕೂಡ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಇವೆಲ್ಲ ನಾವು ಮಾಡಿದೀವಿ ಆಲ್ರೆಡಿ. ನಿಮಗೆ ಕರೆಂಟ್ ಅಫೇರ್ ಗಳು ನಮ್ದು ಫಾಲೋ ಮಾಡ್ಕೊಂಡ್ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಬಟ್ ಸ್ಟಿಲ್ ನಾನು ಇಲ್ಲಿ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಈ ತೀರ್ಪಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ,
ಯಾವುದೇ ವಾದ ಅತ್ಯಂತ ನೋಡಿ, ಈಗ SC ಗಳಲ್ಲೂ ಹೋದ್ರು ಕೂಡ ನಿಮಗೆ ಬೇರೆ ಬೇರೆ ಎಡ ಬಲ ನಿಮ್ಗೆ 101 ಕರ್ನಾಟಕದಲ್ಲಿ 101 ಉಪ ಪಂಗಡಗಳಿದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಜನಸಂಖ್ಯೆ ಯಾವ್ದು ಜಾಸ್ತಿ ಇದೆ, ಆ ಒಂದು ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಪಂಗಡನೇ ಅತಿ ಹೆಚ್ಚು ಮೀಸಲಾತಿ ತಗೊಳ್ತಾ ಇರೋದಾಗಿರ್ಬೋದು. ಅದು ರಾಜಕೀಯವಾಗಿ ಆಗಲಿ ಅಥವಾ ಬೇರೆ ಶೈಕ್ಷಣಿಕವಾಗಿರ್ಲಿ, ಬೇರೆ ಯಾವುದೇ ಒಂದಾಗಿರ್ಲಿ. ಸೊ ಇಂಥದ್ದಾಗಬಾರ್ದು. ಆ ಒಂದು ಒಳ ಪಂಗಡಗಳಲ್ಲಿ ಯಾರು ಇನ್ನೂ ತುಂಬಾ ಹಿಂದೆ ಇದ್ದಾರೆ, ಯಾರು ಮುನ್ನೆಲೆಗೆ ಬಂದಿಲ್ಲ ಅಂತವ್ರು ಕೊಡಬೇಕು. ಹಾಗಾಗಿ ಉಪವರ್ಗೀಕರಣ ಮಾಡಬೇಕು. ಅಂದ್ರೆ ಈಗ ಒಂದು 10 ಒಂದು SC ಒಳಗೆ 10 1 2 3 ಸಬ್ ಕ್ಯಾಟಗರಿ ಅಂತ ಮಾಡಿದ್ರೆ, ಅದರಲ್ಲಿ ತುಂಬಾ ಹಿಂದುಳಿದರು, ತುಂಬಾ ಯಾರೋ ಅದರಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಂತವ್ರಿಗೆ ಹೆಚ್ಚು ಮೀಸಲಾತಿ ಕೊಡಬೇಕು ಪರ್ಸೆಂಟೇಜು. ಯಾರು ತುಂಬಾ ಮುಂದುಳಿದಿರ ಅಂತ ಜನಾಂಗಕ್ಕೆ ಕಮ್ಮಿ ಕೊಡಬೇಕು. ಈ ತರ ಎಲ್ಲ ಮಾಡ್ಬೇಕು ಅಂತ ಹೇಳಿದೆ. ಓಕೆ, ಹಾಗೆ ಇಲ್ಲಿ ಇನ್ನೊಂದು ಹೇಳುತ್ತೆ. ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಹೋಮೋಜಿನಿಯಸ್ ಗ್ರೂಪ್ ಅಲ್ಲ ಅಂತ ಹೇಳುತ್ತೆ. ನಾನು ನಿಮ್ಗೆ ಅದನ್ನೇ ಹೇಳಿದ್ದೆ. EV ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ, ನಾನು ಅದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 7 ಜನ ಸಾಂವಿಧಾನಿಕ ಬೆಂಚ್ ಅಲ್ಲಿ ಜಸ್ಟಿಸ್ ಬೇಲಾ ಎಂ ತ್ರಿವೇದಿ ಇವರೊಬ್ರು ಬಿಟ್ಟು ಎಲ್ಲರೂ ಇದರ ಪರವಾಗಿ ವೋಟ್ ಹಾಕ್ತಾರೆ, ಅವ್ರ ವಿರುದ್ಧವಾಗಿ ವೋಟ್ ಹಾಕ್ತಾರೆ. 6-1 ತೀರ್ಪಿನಲ್ಲಿ ಇದು ಬರ್ತಕ್ಕಂಥದ್ದು. ಓಕೆ ಫೈನ್ ಸರ್. ಇಲ್ಲಿ ಏನ್ ಹೇಳುತ್ತೆ ನೋಡಿ, ಇಲ್ಲಿ ಡೇಟಾಗಳನ್ನ ಸಂಗ್ರಹ ಮಾಡಬೇಕು. ಅದಕ್ಕೆ ತಾನೇ ಈಗ ಸರ್ಕಾರ ಏನ್ ಮಾಡಿದೆ, ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಯಾರು, ನಿಮಗೆ ಹೋಮ್ವರ್ಕ್ ಅದು ಯಾರು ಅಂತ ಹೇಳ್ಬೇಕು. ಯಾವ ಸಿಂಗಲ್ ಬೆಂಚ್ ಕಮಿಷನ್ ಮಾಡಿದೆ ಹೇಳಿ ನೋಡೋಣ. ಯಾರು? ಹೋಮ್ವರ್ಕ್ ಕಮೆಂಟ್ ಮಾಡಿ. ಈಸಿ ಇದೆ, ಮೊನ್ನೆ ಕೂಡ ಡಿಸ್ಕಸ್ ಮಾಡಿದೀನಿ ನಾವು ಇದರಲ್ಲಿ GK ಸೀರೀಸ್ ಅಲ್ಲಿ, ಬೇರೆ ಬೇರೆ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಓಕೆ, ಸೊ ಅದನ್ನ ಅವರ ಒಂದು ಕಮಿಷನ್ ನ ನೇಮಕ ಮಾಡಿದೆ ಅಲ್ವಾ. ಸೊ ಇಲ್ಲಿ ಏನು ಅಂದ್ರೆ, ಒಂದು ಡೇಟಾವನ್ನ ಸಂಗ್ರಹ ಮಾಡಬೇಕು, ಐತಿಹಾಸಿಕ ಪುರಾವೆಗಳನ್ನ ಸಂಗ್ರಹ ಮಾಡಬೇಕು, ಅದ್ರ ಮೇಲೆ ನೀವು ಉಪ ವರ್ಗೀಕರಣ ಮಾಡಬೇಕು ಅಂತ. ಈ ಉಪವರ್ಗೀಕರಣಗಳಿಗೆ ಪುರಾವೆಗಳಿರ್ಬೇಕು. ಸುಮ್ನೆ ಹೆಂಗೆಂಗೋ ಮಾಡಂಗಿಲ್ಲ. ನಿಮ್ಗೆ ರಾಜಕೀಯವಾಗಿ ಯಾರು ಉಪಯೋಗ ಆಗುತ್ತೆ ಅಂತವ್ರಿಗೆ ಜಾಸ್ತಿ ಕೊಡಬೇಕು ನೀವು. ಯಾಕಂತಂದ್ರೆ ನೀವು ಕೊಟ್ರು ಕೂಡ ನಾವಿದೀವಿ, ನಾವಿದೀವಿ, ನ್ಯಾಯಾಂಗ ಇದೀವಿ ಅಂತ ಹೇಳುತ್ತೆ. ಏನ್ ಹೇಳುತ್ತೆ, ನಿಮ್ಮ ನಿರ್ಧಾರಗಳನ್ನ ನ್ಯಾಯಾಂಗ ಪರಿಶೀಲನೆ, ಜುಡಿಷಿಯಲ್ ರಿವ್ಯೂ ಮಾಡ್ತೀವಿ ಅಂತ ಕೂಡ ಹೇಳುತ್ತೆ. ಇನ್ನೊಂದು ಒಂದ್ ಹೆಜ್ಜೆ ಇಟ್ಟು ಹೇಳುತ್ತೆ, ಈ SC/ST ಗಳಲ್ಲೂ ಕೂಡ ಅಂದ್ರೆ ಕ್ರಿಮಿಲೇಯರ್ ತರಬೇಕು ಅಂತ, ಇನ್ನೂ ಅದಂತ ಜಾರಿ ಮಾಡಿಲ್ಲ, ತರಬೇಕು ಅಂತ ಅಭಿಪ್ರಾಯ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಏನ್ ಹೇಳುತ್ತೆ ಅಂದ್ರೆ, ಈ ರಿಸರ್ವೇಶನ್ ನ ಓನ್ಲಿ 1 ಜನರೇಷನ್ ಕೊಡಬೇಕು, ಫಸ್ಟ್ ಜನರೇಷನ್. ಈಗ ಯಾರಿಗೋ ರಿಸರ್ವೇಶನ್ ಫಸ್ಟ್ ಜನರೇಷನ್ ಉಪಯೋಗ ಪಡ್ಕೊಂಡಿದ್ದಾರೆ, ಓದಿದ್ದಾರೆ ಅವರು, ಓಕೆ, ಒಳ್ಳೆ ಎಜುಕೇಶನ್ ತಗೊಂಡ್ರೆ, ಒಳ್ಳೆ ಗೌರ್ಮೆಂಟ್ ಕೆಲಸ ಅಥವಾ ಒಳ್ಳೆ ಪ್ರೈವೇಟ್ ಕೆಲಸನ ಆಗಿರ್ಬೋದು, ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ದಾರೆ, ಒಳ್ಳೆ ದುಡ್ಡು ಇದೆ, ಗೌರ್ಮೆಂಟ್ ಕೆಲಸ ಇದೆ, ಅವ್ರ ಮಕ್ಳಿಗೆ ಯಾಕೆ ರಿಸರ್ವೇಶನ್ ಕೊಡಬೇಕು, ಅವ್ರ ಆರ್ಥಿಕವಾಗಿ ಮುಂದೆ ಬಂದ್ಮೇಲೆ ಯಾಕೆ ಕೊಡಬೇಕು ಅನ್ನೋದು ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತು ಕೂಡ ಎತ್ಕೊಂಡಿದೆ. ಅಂದ್ರೆ ಓನ್ಲಿ ಫಸ್ಟ್ ಜನರೇಷನ್ಗೆ, ಲಾಜಿಕಲಿ ನಾವು ಸೆಕೆಂಡ್ ಜನರೇಷನ್ಗೆ ಈ ಸ್ಟೇಟಸ್ ಕೊಡಬಾರ್ದು ಅನ್ನೋದು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಬಟ್ ಇನ್ನು ಜಾರಿ ಆಗಿಲ್ಲ, ಅದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಓಕೆ, ಅದ್ ಗೊತ್ತಿರಲಿ. ಇನ್ನು ಇಲ್ಲಿ ಯಾಕೆ ಬಂತಿದು ಅನ್ನೋದಾದ್ರೆ, ಇತಿಹಾಸ ನನ್ನ ಬಗ್ಗೆ ಹೇಳೋದಾದ್ರೆ ನೋಡಿ, ಇಲ್ಲಿ ಫಸ್ಟ್ ನೀವು ಪಂಜಾಬ್ ಬಗ್ಗೆ ನೋಡೋದಾದ್ರೆ, ಅಲ್ಲಿ ಬಲ್ಮಿಕಿ ಮಜಹಬಿ ಸಿಖ್ಸ್ ಅಂತ ಇರ್ತಾರೆ. ಇಲ್ಲಿ 50-50% ಕೊಟ್ಬಿಡ್ತಾರೆ. ಬೇರೆ ಬೇರೆ ಸಣ್ಣ ಜಾತಿಗಳಿಗೆ ಕೊಟ್ಟಿರಲ್ಲ, ಅವ್ರು SC ಅಡಿಯಲ್ಲಿ ಬರ್ತಾರೆ. ಇಲ್ಲಿ ಈ ಒಂದು ಉಪ ಪಂಗಡ ಮಾಡ್ಬಿಟ್ಟಿರ್ತಾರೆ ಪಂಜಾಬ್ ಅಲ್ಲಿ. ಓಕೆ, ಮಾಡಿರ್ತಾರೆ. ಇದು ನೋಡ್ಕೊಂಡು ಆಂಧ್ರ ಪ್ರದೇಶದಲ್ಲೂ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಮಾಡಿದಾಗ ಈ ತರ ಉಪ ಪಂಗಡ ಮಾಡಂಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೋಗುತ್ತೆ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗುತ್ತೆ, EV ಚೆನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಅಂತ. ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಒಂದು ಗ್ರೂಪ್ ಅದ್ರೊಳಗೆ ಹೋಮೋಜಿನಸ್ ಮಾಡಂಗಿಲ್ಲ ಅಂತ. ಈ ಬೇಸಿಸ್ ಮೇಲೆ ಏನಾಗುತ್ತೆ, ಪಂಜಾಬ್ದು ಕೂಡ ಹಂಗೇನೆ ಹೈಕೋರ್ಟ್ ಹೋಗುತ್ತೆ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಬರುತ್ತೆ. ಓಕೆ, ಅವಾಗ ಇಲ್ಲಿ ತೀರ್ಪಾನ 2004 ಏನ್ ಕೊಟ್ಟಿದ್ರು, 2014 ಸುಪ್ರೀಂ ಕೋರ್ಟ್ ಏನ್ ಹೋಗುತ್ತೆ, ಅದು ನಡೀತಾ ಇರತ್ತೆ ಕೇಸು. ಇವಾಗ ಅದು 2024 ತೀರ್ಪು ಬರುತ್ತೆ. ಏನ್ ತೀರ್ಪು ಬರುತ್ತೆ, ಈ ತರ ಒಳ ಮೀಸಲಾತಿ ಕೊಡಬೇಕು, ಆಸ್ ಪರ್ ದ ಸ್ಟೇಟಸ್ ಮೇಲೆ ಡೇಟಾಗಳನ್ನ ಸಂಗ್ರಹ ಮಾಡಿ ಕೊಡಬೇಕು ಅಂತ ಹೇಳುತ್ತೆ. ಇದು ಅದರ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಇತಿಹಾಸ. ಓಕೆ, ಕೇಳ್ತಾನೆ ಈ ಒಂದು ಜಡ್ಜ್ಮೆಂಟ್ ಗಳ ಜ್ಞಾಪಕ ಇಟ್ಕೊಳ್ಳಿ ಏನು ಅಂತ, ಈ ಒಂದು ಆರ್ಟಿಕಲ್ಸ್ ಜ್ಞಾಪಕ ಇಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್. ಓಕೆ, ಅಗೇನ್ ಬರ್ತೀನಿ ನಾನು ಇಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ಗೆ. ದೆಹಲಿಯಲ್ಲಿ GRAP ಹಂತ ಗ್ರೇಡ್ 4 ಜಾರಿಗೆಗೊಳಿಸಿದ್ದಾರೆ. ಯಾಕೆ ಗೊಳಿಸಿದ್ರು? ಲಾಸ್ಟ್ 1.5 ಮಂತ್ ಬ್ಯಾಕ್ ಯಾಕೆ ಗೊಳಿಸಿದ್ರು ಹೇಳಿ ನೋಡೋಣ ಬನ್ನಿ ಏನಿದು ಅಂತ. ಈ ಶುದ್ಧ ಇಂಧನವನ್ನು ಈ ಒಂದು ಹಂತ ನಿರ್ಬಂಧ ಅಂದ್ರೆ, ಈ ಒಂದು ಪ್ರೊಹಿಬಿಷನ್ ಅಂತ ಆದಾಗ ಒಂದಷ್ಟು ಆಕ್ಟಿವಿಟೀಸ್ ಅಲ್ಲಿ ಡೆಲ್ಲಿಲಿ ಮಾಡಂಗಿಲ್ಲ, ಡೆಲ್ಲಿ NCR ರೀಜನ್ ಅಲ್ಲಿ ಮಾಡಂಗಿಲ್ಲ. ಓಕೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ರೀಜನ್ ಏನಿದೆ ಅಲ್ಲಿ ಮಾಡಂಗಿಲ್ಲ. ಏನೇನ್ ಮಾಡಂಗಿಲ್ಲ, ಶುದ್ಧ ಇಂಧನ ಸಾಗಿಸುವ ಬಳಸುವ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಟ್ರಕ್ ಪ್ರವೇಶ ನಿಷೇಧಿಸಿದೆ. ಹೌದು, ದಿಸ್ ಇಸ್ ಕರೆಕ್ಟ್. ಸಾರ್ವಜನಿಕ ಯೋಜನೆಗಳ ನಿರ್ಮಾಣವನ್ನು ಶಾಶ್ವತವಾಗಿ ನಿಲ್ಲಿಸುವುದು, ಪಬ್ಲಿಕ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್. ಹಾ, ಎಸ್ ಕರೆಕ್ಟ್. ಬಟ್ ಶಾಶ್ವತ ಅಲ್ಲ, ತಾತ್ಕಾಲಿಕ ಆಗಿರ್ಬೇಕಿದೆ, ತಾತ್ಕಾಲಿಕ. ಯಾಕಂದ್ರೆ ಈ ಹಂತ ಗ್ರೇಡ್ 4 ಹಂತಕ್ಕೆ ಮೀರಿದೆ ಅಲ್ಲಿನ ಒಂದು ಹವಾಮಾನ ಅಂದಾಗ
ಅಲ್ಲಿನ ಒಂದು ಪೊಲ್ಯೂಷನ್ ಅಂದಾಗ ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಹೊರತು ಪರ್ಮನೆಂಟ್ ಅಲ್ಲಿ. ಹಾಗಾಗಿ ತಪ್ಪು. ಕಲ್ಲಿದ್ದಲು ಮತ್ತು ಉರುವಲು ಮತ್ತು ಡೀಸೆಲ್ ಜನರೇಟರ್ ಬಳಕೆಯನ್ನು ಒಳಗೊಂಡಿರುವ ಎಲ್ಲಾ ಚಟುವಟಿಕೆಗಳನ್ನು ನಿಷೇಧಿಸುವುದು. ಹೌದು ಸರ್, ಕರೆಕ್ಟ್. ಅವಾಗ ತಾನೇ ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 PM 10 ಇವೆಲ್ಲ ಕಮ್ಮಿ ಮಾಡಕ್ ಸಾಧ್ಯ. ತ್ಯಾಜ್ಯ ಮತ್ತು ಜೀವರಾಶಿಯನ್ನು ತೆರೆದ ಸುಡುವಿಕೆ ಮೇಲೆ ಕಟ್ಟುನಿಟ್ಟಿನ ನಿಷೇಧ. ಹೌದು, ಕರೆಕ್ಟ್. ಎಷ್ಟು ಸರಿ ಇದೆ? ಕೇವಲ 3 ಸರಿ ಇದೆ. 1, 3 and 4. ಓಕೆ, ಆಪ್ಷನ್ 2 ಇಸ್ ರಾಂಗ್. ಯಾಕಂದ್ರೆ ಶಾಶ್ವತ ಅಂತ ಕೊಟ್ಟಿದ್ದೀನಿ, ನೋಡ್ಕೋಬೇಕದು. ಏನಿದು ನೋಡೋಣ ಬನ್ನಿ. GRAP ಸ್ಟೇಜ್ 4 ಅಂದ್ರೇನು? ಅದನ್ನ ಇಂಗ್ಲಿಷ್ ಅಲ್ಲಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ 4 ಅಂತ ಕರಿತೀವಿ. ರಿಸ್ಟ್ರಿಕ್ಷನ್ಸ್. ಓಕೆ, ಅಲ್ಲಿ ಇದ್ದಕ್ಕಿದ್ದಂಗೆ 24 ಅವರ್ಸ್ ತುಂಬಾ ಮಾಲಿನ್ಯಕರ ಆಗ್ಬಿಡುತ್ತೆ. ಅಲ್ಲೆಲ್ಲ ಸ್ಟಬಲ್ ಬರ್ನಿಂಗ್ ಗೊತ್ತಲ್ಲ ನಿಮ್ಗೆ, ಅಲ್ಲೆಲ್ಲ ಸುಡ್ತಾರೆ. ಅಕ್ಕಪಕ್ಕ ಹರಿಯಾಣ ಆ ಕಡೆ ಈ ಕಡೆ ಎಲ್ಲ ಸುಡ್ತಾರೆ, ನಿಮ್ಗೆ ಗೊತ್ತಿದೆ. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ಬಿಡ್ತು ಅಂತಂದ್ರೆ PM 22.5 ಬಟ್ 25.1% ಜಾಸ್ತಿ ಆಗೋಯ್ತು. ಓಕೆ, ವಾತಾವರಣ ಹದಗೆಟ್ಟೋಯ್ತು. ಅವಾಗ ಈ ಪ್ಲಾನ್ 4 ಪ್ರಕಾರ, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ 4 ಪ್ರಕಾರ ಈ ರಿಸ್ಟ್ರಿಕ್ಷನ್ ಗಳನ್ನ ಮಾಡಬಹುದು. ನಾನು ಆಲ್ರೆಡಿ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ಏನೇನು ಅಂತ. ತ್ಯಾಜ್ಯ, ಕಲ್ಲಿದ್ದಲು, ಈಗೇನೋ ಇಲ್ಲಿ ಆಪ್ಷನಲ್ ತೋರಿಸಿದೆ, ಸೇಮ್ ಅಲ್ಲ ಅದೇ ಇದೆ. ಅದು ಬಿಟ್ಟು 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಾಗಿರ್ಬೋದು ಆನ್ಲೈನ್ ಮುಖಾಂತರ ಬೋಧನೆ ಮಾಡಬೇಕು, ಆಫೀಸ್ಗೆ ಹೋಗಂಗಿಲ್ಲ. ಮತ್ತೆ ರಾಜ್ಯ ಸರ್ಕಾರಗಳು ಕೂಡ ವಾಣಿಜ್ಯ ಚಟುವಟಿಕೆಗಳನ್ನು ಮಿತಗೊಳಿಸಬಹುದು. ಬೆಸ ಸಂಖ್ಯೆ, ಸಮಸಂಖ್ಯೆ ವಾಹನ, ಇವೆಲ್ಲ ನಾವು ಆಲ್ರೆಡಿ ಡೆಲ್ಲಿಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ 3-4 ವರ್ಷದಿಂದನೇ ಅಲ್ವಾ, ಈ ಟೈಮಲ್ಲಿ ಏನೇನ್ ಮಾಡ್ಬೇಕು ಅಂತ. ಮತ್ತೆ ಕೇಂದ್ರ ಸರ್ಕಾರಿ ನೌಕರಿಗೆ ಮನೆಯಿಂದ ಕೆಲಸ ಮಾಡೋದು, ಈ ತರ ಎಲ್ಲ ಕೂಡ ಆಪ್ಷನ್ಸ್ ಇದ್ರ ಅಡಿಯಲ್ಲಿ ಬರುತ್ತೆ. ವಾಟ್ ಇಸ್ ದಿಸ್ GRPA ಗ್ರೇಡೆಡ್ ಆಕ್ಷನ್ ಪ್ಲಾನ್ ಅಂದ್ರೆ ಏನು ಸರ್? ಇದು 4 ಅಂದ್ರೇನು ಅಂದ್ರೆ ಅಲ್ಲಿನ ಒಂದು ಎನ್ವೈರನ್ಮೆಂಟಲ್ ನ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಏರ್ ಕ್ವಾಲಿಟಿ ಮೆಜರ್ ಮಾಡ್ತಾರೆ. ಅದರಲ್ಲಿ 4 ಸ್ಟೇಜ್ ಬರುತ್ತೆ. ಸ್ಟೇಜ್ 1 ಪೂರ್ ಏರ್ ಕ್ವಾಲಿಟಿ ಅಂತ, ವೆರಿ ಪೂರ್, ಸಿವಿಯರ್ ಪ್ಲಸ್ ಅಂತ. ಸ್ಟೇಜ್ 4 ಹೋದ್ರೆ ಸಿವಿಯರ್ ಪ್ಲಸ್, ಮೋರ್ ದನ್ 450. ಸ್ಟೇಜ್ 3 ಆದ್ರೆ ಸಿವಿಯರ್ ಅಂತ, 401 ಇಂದ 450 ತನಕ ಇದ್ರೆ ಏರ್ ಕ್ವಾಲಿಟಿ. ಅರ್ಥ ಆಗ್ತಿದೆಯಲ್ಲ? ಇವಾಗ ಇಲ್ಲಿ ಎಷ್ಟಿತ್ತು? 484 ಹೋಗಿತ್ತು. ಹಾಗಾಗಿ ಸಿವಿಯರ್ ಪ್ಲಸ್ ಹೋಗ್ಬಿಟ್ಟಿತ್ತು. ಅದನ್ನ ಕಮ್ಮಿ ಮಾಡಬೇಕು, ಪೂರ್ ವೆರಿ ಪೂರ್ ತರಬೇಕು. ಹಾಗಾಗಿ ಮಾಡಿದ್ರು. ಇನ್ ಸ್ಟೇಜ್ 1 ಆಗಿದ್ರೆ ಏನೇನು ಮಾಡಬಹುದು, ಸ್ಟೇಜ್ 2 ಆಗಿದ್ರೆ ಏನ್ ರೆಸ್ಟ್ರಿಕ್ಷನ್ ಮಾಡಬಹುದು ಅಂದು ಕೊಟ್ಟಿದ್ದೀನಿ. ಸ್ಟೇಜ್ 1 ಅಲ್ಲಿ ಏನೇನು ಮಾಡಬಹುದು? ಓಕೆ, ವಾಷಿಂಗ್ ರೋಡ್ ವಿತ್ ವಾಟರ್, ಎನ್ಫೋರ್ಸಿಂಗ್ ಫೈರ್ ಕ್ರ್ಯಾಕರ್ಸ್ ನ ಸ್ಟಾಪ್ ಮಾಡೋದು. ಸ್ಟೇಜ್ 2 ಅಲ್ಲಿ ಏನ್ ಮಾಡಬೇಕು? ಕೋಲ್ ಫೈರ್ ವುಡ್ ಇಂದ ಬೇಯಿಸ್ತಕ್ಕಂಥ ಅಡಿಗೆಗಳನ್ನ ಸ್ಟಾಪ್ ಮಾಡಬೇಕು ಹೋಟೆಲ್ಗಳಲ್ಲಿ. ಪಾರ್ಕಿಂಗ್ ಫೀ ಜಾಸ್ತಿ ಮಾಡಬೇಕು. ಈ ತರ. ಸ್ಟೇಜ್ 3 ಆದ್ರೆ ಏನ್ ಮಾಡಬೇಕು? ಆ ತರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇದೆ, ಇಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲ ನೋಡ್ಕೋಬೇಕು ಅಂತ ನೋಡ್ಕೊಳಿಸ್ತಾ ಇದ್ದಾರೆ. ಹೇಳ್ಬೋದು, ಇದೆಲ್ಲ ಎನ್ವೈರನ್ಮೆಂಟಲ್ ಥಿಂಗ್ಸ್. ಹಂಗಾರೆ ನಮ್ಗೆ ಇದನ್ನ ಕಮ್ಮಿ ಮಾಡಕ್ಕೆ ಏನು ಆಕ್ಷನ್ ಇಲ್ವಾ? ಇದೆ ಸರ್. ಅದೇ ಈ ನೆಕ್ಸ್ಟ್ ಕ್ವಶನ್. ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ, ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ. ಹೇಳ್ಬೋದು ಇದನ್ನ ಎಕ್ಸಾಮ್ ಅಲ್ಲಿ. ಸಿಂಪಲ್ ಒಂದು ಆಪ್ಷನ್ ಕೊಡಬಹುದು. ಏನ್ ಟಾರ್ಗೆಟ್ ಏನಿದೆ ಆಸ್ ಪರ್ ದಿಸ್? ನಮ್ಮ PM 2.5 10 ನ ರೆಡ್ಯೂಸ್ ಮಾಡಕ್ಕೆ ಏನ್ ಟಾರ್ಗೆಟ್ ಇದೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅದನ್ನ ಈ ಕ್ವಶನ್ ಹೇಳ್ತೀನಿ ನಿಮ್ಗೆ. ಇದು 2017 ಮೂಲ ವರ್ಷವಾಗಿ ಬಳಸಿಕೊಂಡು 5 ವರ್ಷಗಳಲ್ಲಿ ಕನಿಷ್ಠ 20% ಅಷ್ಟು ಹೊರಟಾದ ಕಣಗಳನ್ನು, ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಮಟ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಸಾಧಿಸಿದ ನಗರಗಳು NACಗಳು ಸತತ 5 ವರ್ಷಗಳವರೆಗೆ ರಾಷ್ಟ್ರೀಯ ಸುತ್ತುವರಿದ ವಾಯು ಗುಣಮಟ್ಟದ ಮಾನದಂಡವನ್ನು ಪೂರೈಸಿದ ನಗರಗಳನ್ನು ಗುರುತಿಸಲಾಗಿದೆ. ಯಾವ ಆಪ್ಷನ್ಸ್ ಕರೆಕ್ಟ್? 2 ಕರೆಕ್ಟ್. ಹೇಳ್ತೀನಿ ಏನಿದೆ ಆಪ್ಷನ್ಸ್. ನಿಮ್ಗೆ ಅರ್ಥ ಆಗಿರಲ್ಲ, ನಾನು ಹೇಳ್ತೀನಿ ಆಪ್ಷನ್ಸ್ ಏನು ಅಂತ. ಸಾಧಿಸದ ನಗರಗಳು ಅಂದ್ರೆ ಏನು? ಟಾರ್ಗೆಟ್. ಓಕೆ, ನಮ್ಮ ಏರ್ ಕ್ವಾಲಿಟಿ ಟಾರ್ಗೆಟ್ ನ ಮೀಟ್ ಮಾಡಿರೋ ಲಾಸ್ಟ್ 5 ವರ್ಷದಿಂದ ಅಂತವು ಈ ಕ್ಯಾಟಗರಿಲಿ ಬರ್ತವೆ. ಅದನ್ನ ನಾವು NAQQ ಅಂತ ಕರಿತೀವಿ. ಅಂದ್ರೆ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ನಾನ್ ಅಟೈನ್ಮೆಂಟ್ ಸಿಟೀಸ್ ಅಂತ ಕರಿತೀವಿ. ಲಾಸ್ಟ್ 5 ವರ್ಷದಿಂದ ಈ ಒಂದು ಸಾಧಿಸದೇ ಇರಲ್ಲ. ಏನ್ ಸಾಧಿಸಿರಲ್ಲ ಸರ್? ದಟ್ ಈಸ್ ವಾಟ್ ವಿ ರಿಕ್ವೈರ್ಡ್ ನೌ. ಅದೇನು ಅಂತಂದ್ರೆ ನಮ್ಮ ಒಂದು ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಸಚಿವಾಲಯದಲ್ಲಿ ಏನು ಬರುತ್ತೆ, ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಅಡಿಯಲ್ಲಿ ಏನು ಬರುತ್ತೆ ಸ್ನೇಹಿತರೆ, 2019ರಲ್ಲಿ ಪ್ರಾರಂಭವಾಗಿದ್ದು. ಇದರಲ್ಲಿ ಈ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋಕೋಸ್ಕರ ಒಂದಷ್ಟು ಫಂಡ್ ಗಳನ್ನ ರಿಲೀಸ್ ಮಾಡ್ತಾರೆ. ಆ ಫಂಡ್ ಡೆಲ್ಲಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಡೆಲ್ಲಿಲೇ ಜಾಸ್ತಿ 68% ಅಷ್ಟು ಫಂಡ್ ಅನ್ಯುಟಿಲೈಸ್ಡ್. ಆ ದುಡ್ಡನ್ನ ಯುಟಿಲೈಸ್ ಮಾಡ್ಕೊಂಡು ಏರ್ ಕ್ವಾಲಿಟಿ ಕಂಟ್ರೋಲ್ ಮಾಡಿಲ್ಲ. ಹಾಗಾಗಿ ಸುದ್ದಿಯಲ್ಲಿತ್ತು. ಏನದು ನಮ್ಮ 5 ವರ್ಷಗಳ ಟಾರ್ಗೆಟ್ ಏನು ನೋಡಿ. ಈ PM 10 ಮತ್ತೆ PM 2.5 ಅಂತ ಏನಿದೆಯಲ್ಲ, 5 ವರ್ಷಗಳ ಕನಿಷ್ಠ 20% ಕಡಿಮೆ ಮಾಡಬೇಕು ಗುರಿಯನ್ನು ಹೊಂದಿದೆ. ಓಕೆ, 2017 ಮೂಲ ವರ್ಷ. ಓಕೆ, ಕೇಳ್ಬೋದು ಬೇಸಿ 2017 ಆ ಒಂದು ಗುರಿ ತಲುಪಬೇಕು ನಾವು. 2024ರ ವೇಳೆಗೆ 20-30% ಅಷ್ಟು ನಾವು ಕಮ್ಮಿ ಮಾಡಬೇಕು PM 10 PM 2.5 ನ. 2025-26ರ ವೇಳೆ 40% ಅಷ್ಟು ಕಡಿಮೆ ಮಾಡೋದು, ಇದು ನಮ್ಮ ಟಾರ್ಗೆಟ್. ಈ ಟಾರ್ಗೆಟ್ ಕಮ್ಮಿ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ದುಡ್ಡುಗಳಿದೆ, ಆ ದುಡ್ಡನ್ನ ಯುಟಿಲೈಸ್ ಮಾಡ್ತಾ ಇಲ್ಲ ಡೆಲ್ಲಿ. 68%, ಆಲ್ಮೋಸ್ಟ್ 50% ಎಬೋ ದುಡ್ಡು ಹಂಗೆ ಇಟ್ಕೊಂಡಿದೆ.
ಸೊ ಹಾಗಾಗಿ ಸುದ್ದಿ ಇದೆ ಕೇಳಬಹುದು. ಈ ಟಾರ್ಗೆಟ್ ಕೇಳ್ತಾನೆ, ಈ ಟಾರ್ಗೆಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇದು ಯಾವ್ದ್ರಲ್ಲಿ ಅಡಿಯಲ್ಲಿ ಬರುತ್ತೆ? NCAP ಅಂದ್ರೆ ನ್ಯಾಷನಲ್ ಕ್ಲೀನ್ ಇಯರ್ ಪ್ರೋಗ್ರಾಮ್ ಕೇಳ್ತಾನೆ. ಎನ್ವೈರನ್ಮೆಂಟ್ ಅಲ್ವಾ, ವೆರಿ ಇಂಪಾರ್ಟೆಂಟ್ ಎನ್ವೈರನ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ ಸರ್. ಇದೊಂದು ಸಿಂಪಲ್ ಕ್ವಶನ್ ಇದೆ. ಏಕೀಕೃತ ಪಿಂಚಣಿ ಯೋಜನೆ ಅಲ್ವಾ, ಬಂದಿತ್ತಲ್ಲ ತುಂಬಾ, UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತುಂಬಾ ಸುದ್ದಿಯಲ್ಲಿತ್ತು. ಸಿಂಪಲ್ ಆಗಿ ತಗೊಂಡಿದ್ದೀನಿ, ತುಂಬಾ ಏನ್ ತಲೆ ಕೆಡಿಸ್ಕೋಬೇಕಾಗಿದೆ ಇದ್ರ ಬಗ್ಗೆ. ಅಕಸ್ಮಾತ್ ಕೇಳಿದ್ರು ಈ ಒಂದು ಪಾಯಿಂಟ್ಸ್ ಗಳ ಕೇಳ್ತಾನೆ ಅಷ್ಟೇ. ಕಳೆದ 12 ತಿಂಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನ 50% ಸರ್ಕಾರಿ ನೌಕರಿಗೆ UPS ಭರವಸೆ ನೀಡುತ್ತದೆ. ಪಿಂಚಣಿ ಹಣದುಬ್ಬರ ಪ್ರವೃತ್ತಿಗೆ ಅನುಗುಣವಾಗಿ ಆವೃತ್ತ ತುಟಿ ಪರಿಹಾರ ಹೆಚ್ಚಳವನ್ನು ಒಳಗೊಂಡಿದೆ. ಸರ್ಕಾರಿ ನೌಕರ ಮರಣ ಸಂದರ್ಭದಲ್ಲಿ ಕುಟುಂಬನ ಅವನ ನೌಕರನ ಪಿಂಚಣಿ 20% ಸಮವಾದ ಪಿಂಚಣಿ ಭರವಸೆ ಇದೆ. ಆಪ್ಷನ್ 1 ಕರೆಕ್ಟ್ ಸರ್. ಲಾಸ್ಟ್ 12 ತಿಂಗಳಲ್ಲಿ ಅವನು ರಿಟೈರ್ಡ್ ಆಗಕ್ಕಿಂತ ಮುಂಚೆ ಏನಿತ್ತೆ ಆ 50% ಮೂಲ ವೇತನ ಏನಿದೆ ಬೇಸಿಕ್, ಅದನ್ನ ಅವ್ರಿಗೆ ಪೆನ್ಷನ್ ಆಗಿ ಕೊಡ್ತಾರೆ. ಹೌದು, ಇದು ಆ ಒಂದು ವರ್ಷ ಅಂದ್ರೆ ಏನು ಇನ್ಫ್ಲೇಷನ್ ಆಗುತ್ತೆ, ಓಕೆ, ಹಣದುಬ್ಬರವಾಗುತ್ತೆ, ಅದನ್ನ ನೋಡ್ಕೊಂಡು ಅವರ DRS ಅಲೋವೆನ್ಸಸ್ ಗಳನ್ನ ಜಾಸ್ತಿ ಮಾಡ್ತಾರೆ ಆಸ್ ಪರ್ ದ ಮಾರ್ಕೆಟ್ ಟ್ರೆಂಡ್ಸ್ ಪ್ರಕಾರ. ಕರೆಕ್ಟ್. ಆಪ್ಷನ್ 3 ರಾಂಗ್. ಯಾಕಂದ್ರೆ 20% ಅವ್ನ್ ಸತ್ರೆ ಅವನ ಒಂದು ನಾಮಿನಿಗೆ 20% ಕೊಡಲ್ಲ, 60% ಕೊಡ್ತಾರೆ. ಹಾಗೆ 1 and 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರಾಂಗ್. ನಾನು ಹೇಳ್ತೀನಿ ವಾಟ್ ಇಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್. 2025 ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದರ ಪ್ರಕಾರ ಏನು ಅಂದ್ರೆ ಯಾವ ರೀತಿ ದುಡ್ಡು ಕೊಡ್ತಾರೆ ಅಂದ್ರೆ, ನೀವು ಈ ಪೆನ್ಷನ್ಗೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ ಕನಿಷ್ಠ 25 ವರ್ಷ ನೀವು ಸೇವೆ ಮಾಡಿರ್ಬೇಕು. 25 ವರ್ಷ ಸೇವೆ ಮಾಡಿ ನೀವು ರಿಟೈರ್ಡ್ ಆಗ್ತಾ ಇದ್ದೀರಾ ಅಂದ್ರೆ ಲಾಸ್ಟ್ 12 ತಿಂಗಳಲ್ಲಿ ನಿಮ್ಗೆ ಏನು ಸರಾಸರಿ ಮೂಲ ವೇತನ ಅದ್ರ 50% ಅಷ್ಟು ಬರುತ್ತೆ. ಅಕಸ್ಮಾತ್ 25 ವರ್ಷ ನೀವು ಮಾಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 10 ವರ್ಷ ಮಾಡಿದ್ರೆ ನಿಮಗೆ ಮಿನಿಮಮ್ ಅಮೌಂಟ್ ಅಂತ ಪೆನ್ಷನ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಕನಿಷ್ಠ 10 ವರ್ಷ ಮಾಡಿದ್ರೆ ನಿಮ್ಮ ಅವಾಗ ಮೂಲ ವೇತನದಲ್ಲಿ ಬೇಸಿಕ್ ಸ್ಯಾಲರಿ ತಗೊಳ್ಳಲ್ಲ, 10,000 ರೂಪಾಯಿ ನಿಮ್ಗೆ ಪೆನ್ಷನ್ಸ್ ಬರ್ತಾ ಹೋಗುತ್ತೆ. ಅಕಸ್ಮಾತ್ ನೀವು ಯಾರು ಕೆಲಸ ಮಾಡ್ತಾರೆ ಗೌರ್ಮೆಂಟ್, ಅವ್ರು ತೀರೋದ್ರೆ ಅವನ ಅಥವಾ ಅವಳ ಗಂಡ ಅಥವಾ ಅವಳ ಏನ್ ನಾಮಿನಿ ಇರ್ತಾರೆ ಅವ್ರಿಗೆ 60% ಅಂತ ಅಮೌಂಟ್ ಬರುತ್ತೆ. ಏನ್ ಇಟ್ಕೊಂಡಿರ್ತಾರೆ ಪೆನ್ಷನ್ಗೆ ಅಂತ ಅದು ಬರುತ್ತೆ. ಓಕೆ, ಇನ್ನು ನಾನು ಬೇಕಾದ್ರೆ ತೋರಿಸ್ತೀನಿ. ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿತ್ತು, ಹೈ ಪೆನ್ಷನ್, ನ್ಯೂ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಏನಿದೆ, ಇಲ್ಲಿ ವ್ಯತ್ಯಾಸಗಳನ್ನ ನೋಡ್ಕೊಳ್ಳಿ. ಏನ್ ತುಂಬಾ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಕ್ವಶನ್, ಹೇಳಕ್ಕಾಗಲ್ಲ ಸರ್, ಹೇಳ್ಬಿಟ್ರೆ ಏನ್ ಮಾಡ್ತೀರಾ. ಹಾಗಾಗಿ ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಫೈನ್ ಸರ್, ಇಲ್ಲಿದೆ ನೋಡಿ, ನೋಡ್ಕೊಳ್ಳಿ ಎಷ್ಟಿದೆ. 50% ಇತ್ತು ಓಲ್ಡ್ ಅಲ್ಲಿ, 50% ಪ್ಲಸ್ DA ಇತ್ತು. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಆ ತರದೇನು ಇರ್ಲಿಲ್ಲ. ಓಕೆ, ಇಲ್ಲಿ ಇನ್ಫ್ಲೇಷನ್ ನೋಡಿ, ಇದು ಪ್ರೊಟೆಕ್ಷನ್ ಇತ್ತು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಇಲ್ಲ, ಇದ್ರಲ್ಲಿ ಇದೆ. ಓಕೆ, ಇದೊಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಮಿನಿಮಮ್ 9,000 ಇತ್ತು, ಇಲ್ಲಿ ಮಿನಿಮಮ್ 10,000 ಇದೆ ಇವಾಗ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಲ್ಲಿ. ಇದಿಷ್ಟು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ವಿ ನೋಡಿ. ಇವಾಗ ಏನ್ ಲಾಸ್ಟ್ 3-4 ವಿಡಿಯೋಸ್ ಮಾಡಿದೀವಿ ಅದನ್ನ ಫ್ರೀ ಆಗಿ ಈಗ ಒಟ್ಟಿಗೆ ನಾನು ಕೊಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಲಾಸ್ಟ್ 3-4 ವಿಡಿಯೋಸ್ ಅದಕ್ಕಿಂತ ಮುಂಚೆ ಏನ ಮಾಡಿದೀವಿ ಅದೆಲ್ಲ ನಿಮ್ಗೆ ಗೊತ್ತಿದೆ. ನಮ್ಮ ಒಂದು PDF ಬೇಕಂದ್ರೆ ತಗೊಳ್ಳಿ, ಅಥವಾ ವಿಡಿಯೋ ನೋಡ್ಕೋಬಹುದು. 99+ ಟ್ಯಾಕ್ಸ್ ಆಗುತ್ತೆ. ಬೈ ನೌ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲೋದ್ರೆ ಇಮೇಲ್ ID ನಿಮ್ಮದು ಹಾಕ್ಬೇಕು, ಮೊಬೈಲ್ ನಂಬರ್ ಹಾಕ್ಬೇಕು. ಹಾಕಿ ರಿವ್ಯೂ ಅಂಡ್ ಪೇ ಅಂತ ಮಾಡಿದಾಗ ಇಮೇಲ್ ID ಕರೆಕ್ಟ್ ಆಗಿರ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು ಸ್ನೇಹಿತರೆ. ಯಾಕಂದ್ರೆ ನಿಮ್ ಇಮೇಲ್ ID ಬರುತ್ತೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ ಇಮೇಲ್. ಅದ್ರ ಒಳಗೆ ಹೋದ್ರೆ ಡೌನ್ಲೋಡ್ ಅಂತ ಹಿಂಗ್ ಬರ್ದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್. ಓಕೆ, ಇದಿಷ್ಟು ಪ್ರಮುಖವಾಗಿದ್ದು ಸ್ನೇಹಿತರೆ. ಮೋಸ್ಟ್ ಆಫ್ ದ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್, ನಾವು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಸ್ ಮಾಡ್ತೀವಿ. ಇವೆಲ್ಲ ನಿಮ್ಗೆ ಮೇನ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಕಡೆ ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬಹುದು. ಡೇಟಾಗಳಾಗಿರ್ಬೋದು, ಕರೆಂಟ್ ಅಫೇರ್ ಗಳಾಗಿರ್ಬೋದು. ಓಕೆ, ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಈ ಒಂದು ರೀಸೆಂಟ್ 3-4 ವಿಡಿಯೋ ಇವಾಗ ವೀಕ್ ಇಂದ ಮಾಡಿದೀವಿ, ಅದನ್ನ ಫ್ರೀ ಆಗಿ ನಾವು ಕೊಡ್ತೀವಿ. ನಮ್ಮ ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್, ಒಟ್ಟಿಗೆ ಈ ಎಲ್ಲಾ ವಿಡಿಯೋಗಳದ್ದು ಒಟ್ಟಿಗೆ PDF ಕೊಡ್ತೀವಿ ಈ ಒಂದು 3-4 ಲಾಸ್ಟ್. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಂಡ್ ಪ್ರಿಪರೇಷನ್ ವೆರಿ ಇಂಪಾರ್ಟೆಂಟ್ ಸರ್. ರಿವಿಷನ್ ಮಾಡ್ಕೊಳ್ಳಿ ಎಕ್ಸಾಮ್ಸ್ಗೆ. ಆಲ್ ದ ಬೆಸ್ಟ್ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್.